Hello everyone, welcome back to the FinVision Hub, your one-stop destination for learning about money, investing, savings, budgeting and financial freedom. ಹಣ ಉಳಿಸುವುದು, ಹೂಡಿಕೆ ಮಾಡುವುದು ಮತ್ತು ಹಣಕಾಸಿನ ಜ್ಞಾನವನ್ನು ತುಂಬ ಸರಳವಾಗಿ ಕಲಿಯುವ ಚಾನಲ್ ಇದು. ಇಫ್ ಯುವರ್ ಡ್ರೀಮ್ ಈಸ್ ಟು ಬಿಕಮ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಮತ್ತು ನಿಮ್ಮ ಹಣ ನಿಮಗಾಗಿ ಕೆಲಸ ಮಾಡಬೇಕು ಅನ್ನೋ ಆಸೆ ನಿಮಗಿದ್ದರೆ ದೆನ್ ದಿಸ್ ವಿಡಿಯೋ ಈಸ್ ಫಾರ್ ಯು. Many people think I will become a rich when my salary increases, but that completely wrong. ಸಂಬಳ ಜಾಸ್ತಿ ಬಂದರೆ ಮಾತ್ರ ಶ್ರೀಮಂತರಾಗ್ಬೋದು ಅಂತ ಹಲವರು ಯೋಚಿಸ್ತಾರೆ, ಬಟ್ ಅದು ನಿಜ ಅಲ್ಲ. ರಿಚ್ ಪೀಪಲ್ ಬಿಲ್ಡ್ ಗುಡ್ ಮನಿ ಹ್ಯಾಬಿಟ್ಸ್, ಬಟ್ ಪುವರ್ ಮನಿ ಹ್ಯಾಬಿಟ್ಸ್ ಡಿಸ್ಟ್ರಾಯ್ ವೆಲ್ತ್. ಒಳ್ಳೆಯ ಹಣದ ಅಭ್ಯಾಸಗಳು ಜೀವನವನ್ನೇ ಬದಲಾಯಿಸುತ್ತವೆ. In today's video, I will share 15 simple habits that successful people follow every day. ಈ 15 ಅಭ್ಯಾಸಗಳನ್ನು ನೀವು ಇಂದೇ ಶುರು ಮಾಡಿದರೆ ನಿಮ್ಮ ಹಣಕಾಸಿನ ಜೀವನ ಸಂಪೂರ್ಣವಾಗಿ ಬದಲಾಗಬಹುದು. Stay till the end because the last habit is the most powerful. Habit number one, pay yourself first. Most people spend first and save whatever is left. ಆದರೆ ಶ್ರೀಮಂತರು ಹಾಗೆ ಮಾಡುವುದಿಲ್ಲ. ಸ್ಯಾಲ್ರಿ ಬಂದ ತಕ್ಷಣ ಮೊದಲು ಕನಿಷ್ಠ 20% ಸೇವ್ ಮಾಡ್ತಾರೆ. ದೆನ್ ದೇ ಸ್ಪೆಂಡ್ ದ ರಿಮೈನಿಂಗ್ ಅಮೌಂಟ್. ಸಿಂಪಲ್ ರೂಲ್ ಏನಪ್ಪ ಅಂದರೆ ಸೇವ್ ಫಸ್ಟ್ ಸ್ಪೆಂಡ್ ಲೆಟರ್. ಯುವರ್ ಫ್ಯೂಚರ್ ಡಿಸರ್ವ್ ಟು ಬಿ ಪೇಡ್ ಬಿಫೋರ್ ಯುವರ್ ಶಾಪಿಂಗ್. ನೋ ವೇರ್ ಯುವರ್ ಮನಿ ಗೋಸ್ ಎವ್ರಿ ಮಂತ್. ಹೆಚ್ಚಿನ ಜನರಿಗೆ ಗೊತ್ತೇ ಇರುವುದಿಲ್ಲ. ಕಾಫಿ, ಆನ್ಲೈನ್ ಫುಡ್, ಶಾಪಿಂಗ್, OTT ಸಬ್ಸ್ಕ್ರಿಪ್ಷನ್ಸ್, ಈ ಚಿಕ್ಕ ಚಿಕ್ಕ ಖರ್ಚುಗಳೇ ತಿಂಗಳ ಕೊನೆಯಲ್ಲಿ ಸಾವಿರಾರು ರೂಪಾಯಿ ಆಗುತ್ತವೆ. ಟ್ರ್ಯಾಕ್ ಎವ್ರಿ ರುಪೀಸ್. ವಾಟ್ ಗೆಟ್ಸ್ ಟ್ರ್ಯಾಕ್ಡ್ ಗೆಟ್ಸ್ ಕಂಟ್ರೋಲ್ಡ್. ಲೈಫ್ ಈಸ್ ಅನ್ಪ್ರಿಡಿಕ್ಟೇಬಲ್. ಮೆಡಿಕಲ್ ಎಮರ್ಜೆನ್ಸಿ, ಜಾಬ್ ಲಾಸ್, ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಯಾವಾಗ ಬೇಕಾದರೂ ಬರ್ಬೋದು. ದ್ಯಾಟ್ಸ್ ವೈ ಎವ್ರಿ ಫ್ಯಾಮಿಲಿ ಶುಡ್ ಹ್ಯಾವ್ ಆನ್ ಎಮರ್ಜೆನ್ಸಿ ಫಂಡ್. ಕನಿಷ್ಠ 6 ತಿಂಗಳ ಖರ್ಚಿನಷ್ಟು ಹಣವನ್ನು ಪ್ರತ್ಯೇಕವಾಗಿ ಇಡಿ. ಎಮರ್ಜೆನ್ಸಿ ಫಂಡ್ ಮೀನ್ಸ್ ಪೀಸ್ ಆಫ್ ಮೈಂಡ್. ಬಟ್ ಇನ್ವೆಸ್ಟಿಂಗ್ ಈಸ್ ವಾಟ್ ಬಿಲ್ಡ್ಸ್ ವೆಲ್ತ್. ಹಣವನ್ನು ಬ್ಯಾಂಕ್ನಲ್ಲಿ ಮಾತ್ರ ಇಟ್ಟರೆ ಇನ್ಫ್ಲೇಷನ್ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಬಟ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಎವ್ರಿ ಮಂತ್. ಇವನ್ ₹500 SIP ಕ್ಯಾನ್ ಮೇಕ್ ಅ ಹ್ಯೂಗ್ ಡಿಫರೆನ್ಸ್ ಓವರ್ ಟೈಮ್. ಯುವರ್ ಮನಿ ಶುಡ್ ವರ್ಕ್ ಫಾರ್ ಯು, ನಾಟ್ ಸ್ಲೀಪ್ ಇನ್ ದ ಬ್ಯಾಂಕ್. ಹ್ಯಾಬಿಟ್ ನಂಬರ್ 5, ಸ್ಟಾರ್ಟ್ ಅರ್ಲಿ. ಹಿಯರ್ಸ್ ದ ಬಿಗ್ಗೆಸ್ಟ್ ಸೀಕ್ರೆಟ್ ಏನಪ್ಪ ಅಂದರೆ ಟೈಮ್ ಈಸ್ ಮೋರ್ ಪವರ್ಫುಲ್ ದೆನ್ ಮನಿ. ದ ಅರ್ಲಿಯರ್ ಯು ಸ್ಟಾರ್ಟ್ ದ ಬಿಗ್ಗರ್ ಯುವರ್ ವೆಲ್ತ್ ಗ್ರೋಸ್. 20 ವರ್ಷದಲ್ಲಿ ಶುರು ಮಾಡಿದರೆ ಅದು 30 ವರ್ಷದಲ್ಲಿ ಶುರು ಮಾಡುವವರಿಗಿಂತ ದೊಡ್ಡ ಅಡ್ವಾಂಟೇಜ್ ಸಿಗುತ್ತೆ ನಮಗೆ. ಡೋಂಟ್ ವೇಟ್ ಫಾರ್ ದ ಪರ್ಫೆಕ್ಟ್ ಟೈಮ್, ಸ್ಟಾರ್ಟ್ ಟುಡೇ. Habit number 6, learn before you invest. Never invest because your friend said. So, WhatsApp ಮೆಸೇಜ್ ನೋಡಿ ಇನ್ವೆಸ್ಟ್ ಮಾಡಬೇಡಿ. ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಫಸ್ಟ್. ಲರ್ನ್ ಫಸ್ಟ್ ಆ್ಯಂಡ್ ಇನ್ವೆಸ್ಟ್ ನೆಕ್ಸ್ಟ್. ನೆಕ್ಸ್ಟ್ ಹ್ಯಾಬಿಟ್ ನಂಬರ್ 7 ಏನಂದರೆ ಅವಾಯ್ಡ್ ಬ್ಯಾಡ್ ಡೆಟ್. ನಾಟ್ ಆಲ್ ಡೆಟ್ ಈಸ್ ಬ್ಯಾಡ್, ಬಟ್ ಅನ್ನೆಸೆಸರಿ ಡೆಟ್ ಈಸ್ ಡೇಂಜರಸ್. ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡದೆ ಬಿಡುವುದು, ಪರ್ಸನಲ್ ಲೋನ್ ತೆಗೆದುಕೊಳ್ಳುವುದು ಇವೆಲ್ಲ ವೆಲ್ತ್ ಬಿಲ್ಡ್ ಮಾಡೋದಿಲ್ಲ. ಸೊ ಅವಾಯ್ಡ್ ಬ್ಯಾಡ್ ಡೆಟ್, ಬಿಲ್ಡ್ ಗುಡ್ ವೆಲ್ತ್. ನೆಕ್ಸ್ಟ್ ಹ್ಯಾಬಿಟ್ ನಂಬರ್ 8, ಇನ್ಕ್ರೀಸ್ ಯುವರ್ ಇನ್ಕಮ್. ಅಂದ್ರೆ ಸೇವಿಂಗ್ ಅಲೋನ್ ಹ್ಯಾಸ್ ಅ ಲಿಮಿಟ್ ಬಟ್ ಇನ್ಕಮ್ ಹ್ಯಾಸ್ ಎ ನೋ ಲಿಮಿಟ್. ಲರ್ನ್ ನ್ಯೂ ಸ್ಕಿಲ್ಸ್, ಫ್ರೀಲ್ಯಾನ್ಸಿಂಗ್ ಆಗಿರ್ಬೋದು, ಸೈಡ್ ಬಿಸ್ನೆಸ್ ಯಾವುದಾದ್ರೂ ಮಾಡ್ಕೊಳ್ಳಿ. ನಿಮ್ಮ ಅರ್ನಿಂಗ್ ಎಬಿಲಿಟಿಯನ್ನು ಇನ್ನೂ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಹ್ಯಾಬಿಟ್ ನಂಬರ್ 9, ಲೈವ್ ಬಿಲೋ ಯುವರ್ ಮೀನ್ಸ್. ಅಂದರೆ ಡೋಂಟ್ ಟ್ರೈ ಟು ಲುಕ್ ರಿಚ್, ಟ್ರೈ ಟು ಬಿಕಮ್ ಅ ರಿಚ್. ಬೇರೆಯವರನ್ನು ಇಂಪ್ರೆಸ್ ಮಾಡಲು ಅನ್ನೆಸೆಸರಿ ಶಾಪಿಂಗ್ ಮಾಡಬೇಡಿ. ಸ್ಪೆಂಡ್ ಲೆಸ್ ದೆನ್ ಯು ಅರ್ನ್. ಹ್ಯಾಬಿಟ್ ನಂಬರ್ 10, ನೆವರ್ ಸ್ಟಾಪ್ ಲರ್ನಿಂಗ್. ಅಂದರೆ ಫಿನಾನ್ಷಿಯಲ್ ಎಜುಕೇಷನ್ಸ್ ನೆವರ್ ಎಂಡ್ಸ್. ರೀಡ್ ಬುಕ್ಸ್ ಆಗಿರ್ಬೋದು, ವಾಚ್ ಫಿನಾನ್ಸ್ ವಿಡಿಯೋಸ್ ಆಗಿರ್ಬೋದು, ಲರ್ನ್ ನ್ಯೂ ಇನ್ವೆಸ್ಟ್ಮೆಂಟ್ ಐಡಿಯಾಸ್. ನಾಲೆಜ್ ಈಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಕಾರ್ಡಿಂಗ್ ಟು ಮೀ. Next, habit number 11, buy assets. Assets put money into your pocket. Liabilities take a money out. Stocks, mutual funds, gold. ಇವೆಲ್ಲ assets. Buy assets first. Habit number 12, protect your wealth. Building wealth is important. Protecting wealth is equally important. ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಇವೆಲ್ಲ ನಿಮ್ಮ ಫ್ಯಾಮ್ಲಿ ಫಿನಾನ್ಷಿಯಲ್ ಸೇಫ್ಟಿದ ನೆಟ್ ಆಗಿರ್ತೈತಿ.
Habit number 13, review your money. ಅಂದ್ರೆ ಎವ್ರಿ ಮಂತ್ ರಿವ್ಯೂ ಯುವರ್ ಇನ್ಕಮ್, ಎಕ್ಸ್ಪೆನ್ಸ್ ಆಗಿರ್ಬೋದು, ಸೇವಿಂಗ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್. ರಿವ್ಯೂ ಮಾಡೋರು ಮಾತ್ರ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಇದೆ. Habit number 14, think long term. The stock market goes up and down, but wealth is created over years. Short term noise ಅನ್ನ ignore ಮಾಡಿ, stay invested. And finally, habit number 15, stay consistent. Andre, the most powerful habit, consistency. Small saving, small investment every month. ಇದೇ ನಿಮ್ಗೆ ಕೋಟಿ ರೂಪಾಯಿಗಳ ವೆಲ್ತ್ ಬಿಲ್ಡ್ ಮಾಡುವ ಸೀಕ್ರೆಟ್ ಆಗಿರ್ತೈತಿ. ಸೊ ರಿಮೆಂಬರ್ ಗೈಸ್, ಸಕ್ಸಸ್ ಡಸ್ ನಾಟ್ ಹ್ಯಾಪನ್ ಇನ್ ಒನ್ ಡೇ, ಇಟ್ ಹ್ಯಾಪನ್ಸ್ ಎವ್ರಿ ಸಿಂಗಲ್ ಡೇ. If you learned something valuable today, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾವ ಹ್ಯಾಬಿಟ್ ಅನ್ನು ಹಿಂದೆ ಸ್ಟಾರ್ಟ್ ಮಾಡ್ತೀರಾ ಅಂತ. ಆ್ಯಂಡ್ ಡೋಂಟ್ ಫೋರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಫಿನ್ವಿಸಿಂಗ್ ಹಬ್ ಫಾರ್ ಮೋರ್ ಸಿಂಪಲ್ ಫಿನಾನ್ಸ್ ವಿಡಿಯೋಸ್ ಇನ್ ಕನ್ನಡ ಆ್ಯಂಡ್ ಇಂಗ್ಲಿಷ್. ರಿಮೆಂಬರ್, ಸ್ಮಾಲ್ ಹ್ಯಾಬಿಟ್ಸ್ ಟುಡೇ, ಬಿಗ್ ವೆಲ್ತ್ ಟುಮಾರೋ. Thank you for watching. See you in the next video.